ಪುರಸಭೆಗೆ ಒಂದು ಶ್ರದ್ಧಾಂಜಲಿ ಮೌನ ಆಚರಿಸೋದು ಇತ್ರಿ, ಒಮ್ಮಿಲೆ ಬೇಡ ಅಂತೇಳಿ ಸುಮ್ಮನದೇವಿ. ಮೌನಾಚರಣೆ ಮಾಡಿದರೆ ಅದು ಅರ್ಥ ಬೇರೆ ಐತ್ರಿ. ಒಂದು ವಾರ ಐತಿ, ಏನು ಮುಗ್ದಿಲ್ಲ. ಅದನ್ನು ಒಂದು ಸ್ವಲ್ಪ ಅವ್ರಿಗೆ ಏನಾರ ಗಮನಕ್ಕೆ ಇತ್ತು ಅಂದ್ರೆ ಮಾಡಲಿ, ಇಲ್ಲ ಅಂತ ಮುಂದೆ ರಸ್ತೆಗಳಿಗೆ ತೇಪೆ ಹಾಕುತ್ತಿರುವ ಪುರಸಭೆಗೆ ಶ್ರದ್ಧಾಂಜಲಿ ಅರ್ಪಿಸುವ ಸಮಯ ಬರುತ್ತಿದೆ. ಮಹೇಶ್ ಕಲಘಟಗಿ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಲಕ್ಷ್ಮೇಶ್ವರ ತಾಲೂಕು ಘಟಕ ವತಿಯಿಂದ ಪಾದಗಟ್ಟಿಯಿಂದ ಹಳೆ ಬಸ್ ಸ್ಟ್ಯಾಂಡ್ ವರೆಗೆ ರಸ್ತೆ ನಿರ್ಮಾಣ ಮಾಡುವ ಕುರಿತು ಪುರಸಭೆಗೆ ಮನವಿ ನೀಡಲಾಯಿತು. ಲಕ್ಷ್ಮೇಶ್ವರ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಶ್ರೀ ಸೋಮೇಶ್ವರ ಪಾದಗಟ್ಟಿಯಿಂದ ಹಳೆ ಬಸ್ ಸ್ಟ್ಯಾಂಡ್ ವರೆಗೂ ರಸ್ತೆ ಅಗಲೀಕರಣ ಮಾಡಿ ದಶಕಗಳೇ ಕಳೆದಿವೆ. ಆದರೂ ಇಲ್ಲಿಯವರೆಗೂ ಯಾವುದೇ ಪ್ರಗತಿ ಕಾರ್ಯಗಳು ನಡೆದಿಲ್ಲ. ಇದರಿಂದ ಸಾರ್ವಜನಿಕರಿಗೆ ಹಾಗೂ ವ್ಯಾಪಾರಸ್ಥರಿಗೆ ತುಂಬಾನೇ ತೊಂದರೆ ಉಂಟಾಗಿದೆ. ಹದಗೆಟ್ಟ ರಸ್ತೆಯಿಂದ ಬೇಸಿಗೆಯಲ್ಲಿ ಧೂಳು, ಮಳೆಗಾಲದಲ್ಲಿ ಸಂಪೂರ್ಣ ರಸ್ತೆ ಕೆಸರುಮಯ. ರಸ್ತೆಯಲ್ಲಿ ಓಡಾಡುವುದೇ ಒಂದು ಸಾಹಸದ ವಿಷಯವಾಗಿದೆ. ನೂರಾರು ಬೈಕ್ ಸವಾರರು ಬೆದ್ದು ಕೈಕಾಲು ಮುರಿದುಕೊಂಡಿದ್ದರೂ ಕೂಡ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ವೇದಿಕೆಯ ವತಿಯಿಂದ ಶಾಂತಿಯುತವಾದ ಹೋರಾಟಕ್ಕೆ ಯಾವುದೇ ಬೆಲೆ ಇಲ್ಲದಂತಾಗಿದೆ. ಒಂದು ವಾರದಲ್ಲಿ ರಸ್ತೆ ನಿರ್ಮಾಣಕ್ಕೆ ಚಾಲನೆ ನೀಡದೆ ಹೋದರೆ ಪುರಸಭೆಗೆ ಮುತ್ತಿಗೆ ಹಾಕಿ ಉಗ್ರವಾದ ಹೋರಾಟಕ್ಕೆ ಚಾಲನೆ ನೀಡಬೇಕಾಗುವುದು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಲಕ್ಷ್ಮೇಶ್ವರ ತಾಲೂಕು ಘಟಕದ ಅಧ್ಯಕ್ಷರಾದ ಮಹೇಶ್ ಕಲಘಟಗಿ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಶಿವಾನಂದ ಮೆಕ್ಕಿ, ಶಕ್ತಿ ಕತ್ತಿ, ಭರಮಣ್ಣ ಗೌಳಿ, ಶ್ರೇಯಾಂಕ್ ಹಿರೇಮಠ್, ಪ್ರವೀಣ್ ದಶಮನಿ, ಪ್ರಶಾಂತ್ ಗೌಡ ಪಾಟೀಲ್, ಶರಣಪ್ಪ ಹಸರೆಡ್ಡಿ, ಗಂಗಾಧರ್ ಬೆಳವಗಿ, ಕುಮಾರ್ ಶೆಟ್ಟರ್, ಕುಮಾರ್ ಕನವಳ್ಳಿ, ಮುರಳೀಧರ್ ಮಲ್ಲಸಮುದ್ರ, ಸಿದ್ದು ಕಿವುಡನವರ್, ವಾಸು ಗೋಸಾವಿ, ಸಂಜಯ್ ಗೋಸಾವಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಾಡಿ ಹೋದರು. ಸುಮಾರು 10-12 ವರ್ಷ ಆಯಿತು. ಇಲ್ಲಿವರೆಗೂ ಅದರ ರಸ್ತೆ ಅಭಿವೃದ್ಧಿ ಮಾಡೋದಾಗಲಿ, ಚರಂಡಿ ವ್ಯವಸ್ಥೆ ಆಗಿ ಈಗ 2-3 ವರ್ಷ ಆಯಿತು, ಅದು ಕಳಪೆ. ಅದರಲ್ಲೂ ಏನು ಉರುಳಿಲ್ಲ. ಈಗ ರಸ್ತೆ ಅಭಿವೃದ್ಧಿ ಮಾಡೋದು ಬಿಟ್ಟು ಇವು ಮಳೆಗಾಲದಲ್ಲಿ ಆ ರೋಡಲ್ಲಿ ಓಡಾಡೋಕ್ಕಾಗ್ತಿಲ್ಲ. ಕೆಸರು ಅಂದ್ರೆ ಕೆಸರು, ಅದರಲ್ಲಿ ಮತ್ತೊಂದು ಕೆಂಪು ಮಣ್ಣು ಹಾಕಿದ್ದಾರೆ. ಮತ್ತು ಬೇಸಿಗೆ ಟೈಮಲ್ಲಿ ಅಲ್ಲಿ ಹೋಟೆಲ್ಗಳಿದ್ದಾವೆ, ಆ ಧೂಳೆಲ್ಲ ಹೋಟೆಲ್ ಹೋಗುತ್ತೆ. ಹೋಟೆಲ್ಗೆ ಹೋಗಿ ಅದರಿಂದ ಮತ್ತು ಸಾಂಕ್ರಾಮಿಕ ರೋಗ. ಮತ್ತು ಏನು ಮಾಡ್ತಾರೆ ಪುರಸಭೆಯವರು, ಹೋಟೆಲ್ನವ್ರಿಗೆ ಫೈನ್ ಹಾಕೋದು, ನಿಂದು ಕ್ಲೀನ್ ಇಟ್ಟಿಲ್ಲ, ನೀ ಅದು ಮಾಡಿಲ್ಲ, ನೀ ಇದು ಮಾಡಿಲ್ಲ ಅಂತೇಳಿ. ಅದ್ರ ಬಂದು ನೀವು ಫಸ್ಟು ರಸ್ತೆನ ಅಭಿವೃದ್ಧಿ ಪಡಿಸ್ರಿ. ಈ ರಸ್ತೆ ಅಭಿವೃದ್ಧಿ ಪಡಿಸ್ದೆ ಹೋದರೆ ನಿಮಗೆ 1 ವಾರ ಟೈಮು, ಪುರಸಭೆಗೆ 1 ವಾರ ಟೈಮು. 1 ವಾರದಲ್ಲಿ ರಸ್ತೆ ಅಭಿವೃದ್ಧಿಗೆ ಚಾಲನೆ ಕೊಡದೆ ಹೋದರೆ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಹೋರಾಟ ಮಾಡ್ತೈತೆ ಅಂತೇಳಿ ಈ ಮಾಧ್ಯಮದ ಮೂಲಕ, ಆಮೇಲೆ ಮಾನ್ಯ ಮ್ಯಾನೇಜರ್ ಇದ್ದಾರೆ, ಮುನ್ಸಿಪಾಲ್ಟಿ ಮ್ಯಾನೇಜರ್ ಇದ್ದಾರೆ, ಈ ಚೀಫ್ ಆಫೀಸರ್ ಬಂದಿಲ್ಲ ಇವತ್ತು, ಅನಿವಾರ್ಯ ಕಾರಣದಿಂದ ಮ್ಯಾನೇಜರ್ಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. 1 ವಾರದೊಳಗೆ ರಸ್ತೆ ಅಭಿವೃದ್ಧಿಗೆ ಚಾಲನೆ ಕೊಡದೆ ಹೋದರೆ ಉಗ್ರವಾದ ಹೋರಾಟ ಮಾಡ್ತೀವಿ. ಎಲ್ಲ ವ್ಯಾಪಾರಸ್ಥರು, ಸಾರ್ವಜನಿಕರು ಎಲ್ಲರ ಸಮಕ್ಷಮ ಮುನ್ಸಿಪಾಲ್ಟಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಈ ಮೂಲಕ ನಾನು ತಿಳಿಸ್ಪಡಿಸ್ತೀನಿ. ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಮ ಮನವಿಯನ್ನು ಸ್ವೀಕರಿಸುತ್ತಾ